ಹರೇ ಕೃಷ್ಣ. ಕಲ್ಯಾಣಿ ಈಡನ್ ವೈಬ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಿಥುನ ರಾಶಿಗೆ ಗುರು ಜೊತೆಗೆ ಶನಿ ರಾಹು ಕೇತುಗಳ ಗೋಚಾರ ಫಲವನ್ನು ಸ್ವಲ್ಪ ತಿಳಿಯೋಣ. ಗುರುವು ನಿಮ್ಮದೇ ರಾಶಿಗೆ ಬಂದಿರುವುದರಿಂದ ನಿಮ್ಮಲ್ಲಿರುವ ಹುಡುಗುತನ ತುಂಟಾಟ ಏನಿದ್ದರೂ ಮಾಯವಾಗಿ ಪ್ರಬುದ್ಧತೆ ಬಂದು ಬಿಡುತ್ತೆ. ಏನೇ ಕಷ್ಟ ಬಂದರೂ ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಅಷ್ಟೇ ಬೇಗ ಪರಿಹಾರವೂ ಆಗುತ್ತದೆ. ಚರ್ಮದ ಕಾಯಿಲೆ, ಎಲುಬಿಗೆ ಸಂಬಂಧಪಟ್ಟ ಕಾಯಿಲೆ ಬರುವ ಸಾಧ್ಯತೆ ಇವೆ. ದೇಹಕ್ಕೆ ಪೀಡೆ, ಮನಸ್ಸಿಗೆ ಸಂತಾಪ ಇದ್ದರೂ ಇನ್ನೊಂದು ಕಡೆ ಭಾಗ್ಯ ಸೌಭಾಗ್ಯಗಳು ಸಿಗುವು. ಮದುವೆಯಾಗದವರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಮಿಥುನ ರಾಶಿಯ ಹೆಣ್ಣು ಮಕ್ಕಳಿಗೆ ವಿವಾಹ ಯೋಗವಿದೆ. ಮಕ್ಕಳಾಗದವರಿಗೆ ಸಂತಾನ ಪ್ರಾಪ್ತಿ ಯೋಗವಿದೆ. ವಿದ್ಯಾರ್ಥಿಗಳು ಮನಸ್ಸನ್ನು ಆ ಕಡೆ ಈ ಕಡೆ ಓಡಿಸದೆ ಸ್ಟಡಿಯಲ್ಲಿ ಫೋಕಸ್ ಮಾಡಬೇಕು, ಇಲ್ಲಾಂದರೆ ದಾರಿ ತಪ್ಪುವ ಸಂಭವ ಇದೆ. ಹಾಗೆ ಆಹಾರದಲ್ಲಿ ಕ್ರಮ ಇಟ್ಟುಕೊಳ್ಳಿ. ಅದು ಇದು ಆಗಾಗ ತಿಂತಾ ಇದ್ದರೆ ಮೈ ಭಾರವಾಗಿ ರೋಗಕ್ಕೆ ದಾರಿ ಆಗಬಹುದು. ಹೊಸ ಹೊಸ ಫ್ರೆಂಡ್ಶಿಪ್ ಮಾಡಿಕೊಳ್ಳುವ ಸ್ವಭಾವ ನಿಮ್ಮದಾಗಿರುತ್ತೆ. ಸ್ವಲ್ಪ ಕೆಲಸ ಹೆಚ್ಚಿನದಾಗಿ ಆ ಕಡೆ ಈ ಕಡೆ ಮಾತಾಡಿ ಸಮಯ ಕಳೀತೀರಿ. ನಿಮ್ಮ ಸಂಗಾತಿಗಾದರೂ ಅಷ್ಟೇ, ಮಕ್ಕಳಿಗಾದರೂ ಅಷ್ಟೇ, ನೀವು ಯಾವುದೇ ಸಂಶಯ ಪಡದೆ ಅವರವರ ಇಷ್ಟಕ್ಕೆ ಬದುಕಲು ಬಿಡುತ್ತೀರಿ. ಆದರೆ ಈ ವರ್ಷ ಸ್ವಲ್ಪ ಶಾಂತಿ ಕಳೆದುಕೊಂಡು ಬಿಡುವಿರಿ. ಇಷ್ಟು ಸಮಯ ಸ್ವಲ್ಪ ಕನ್ಫ್ಯೂಷನ್ ಮೋಡ್ನಲ್ಲಿರುವ ನೀವು ಇನ್ನೂ ಸರಿಯಾದ ನಿರ್ಧಾರ ಮಾಡಲು ತೊಡಗುತ್ತೀರಿ. ಶುಭ ಕಾರ್ಯಗಳಿಗೆ ತುಂಬ ಖರ್ಚು ಮಾಡುವಿರಿ. ಬಿಸ್ನೆಸ್ನಲ್ಲಿ ಇರೋರಿಗೆ ಒಂದೇ ರೀತಿ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಹೆಚ್ಚಿನ ಧನಾಗಮನ ಆದರೂ ಮಾನಸಿಕ ವ್ಯಥೆ, ಶ್ರಮ ಹೆಚ್ಚಾಗುವುದು. ವಾದ ವಿವಾದಗಳಿಂದ ದೂರ ಇದ್ದರೆ ಹೆಚ್ಚಿನ ಮಟ್ಟಿಗೆ ನೆಮ್ಮದಿ, ಲಾಭ. ನಿಮ್ಮಲ್ಲಿರುವ ಕೆಲವು ನೆಗೆಟಿವಿಟಿ ದೂರವಾಗುತ್ತೆ. ದುಶ್ಚಟಗಳಿದ್ದರೆ ಬಿಟ್ಟು ಬಿಡುವಿರಿ. ಸ್ವಭಾವದಲ್ಲಿ ಕೂಡ ಒಳ್ಳೆಯತನ ಹೆಚ್ಚಾಗುವುದು. ಅಕ್ಟೋಬರ್ ನಂತರ ಒಳ್ಳೆಯ ಫಲ ಅನುಭವಿಸುವಿರಿ. ಆದರೂ ಏನೇ ಕೆಲಸ ಇರಲಿ ಮೊದಲೇ ಎಲ್ಲರ ಹತ್ರ ಹೇಳೋದು ನಿಲ್ಲಿಸಿದರೆ ಒಳ್ಳೆಯದು. ಗುರು ಅವರವರ ರಾಶಿಗೆ ಬಂದಾಗ ಸ್ವಲ್ಪ ಕಷ್ಟ ದುಃಖ ಬರಬಹುದಾದರೂ ಧರ್ಮ ಮಾರ್ಗದಲ್ಲಿ ನಡೆದಾಗ ಇರುವ ದೋಷಗಳನ್ನು ಕಳೆದುಕೊಳ್ಳಲು ಉತ್ತಮ ಸಮಯ. ಹಾಗೆಯೇ ಶ್ರಮಪಟ್ಟರೆ ಒಳ್ಳೆಯ ಹೆಸರು ಗಳಿಸಲು ಕೂಡ ಬೆಸ್ಟ್ ಟೈಮ್. ನಂತರ ಮುಂದಿನ ಗೋಚಾರದಲ್ಲಿ ಹೆಚ್ಚಿನ ಸುಖಶಾಂತಿ, ಧನಸಂಪತ್ತು ಕೂಡ ಗಳಿಸುವಿರಿ. ದೊಡ್ಡ ದೊಡ್ಡ ತೀರ್ಥಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಹಾಗೆಯೇ ವಿದೇಶ ಪ್ರವಾಸ ಕೂಡ ಮಾಡುತ್ತೀರಿ. ತಾಯಿಯ ಆರೋಗ್ಯದಲ್ಲಿ ಗಮನವಿರಲಿ. ನಿಮ್ಮ ಚಿನ್ನಾಭರಣಗಳನ್ನು ಜೋಪಾನವಾಗಿರಿಸಿ. ಇತರರ ಕಡೆ ಗಮನ ಕೊಟ್ಟು ನಿಮ್ಮಲ್ಲಿರುವ ಲೋಪದೋಷಗಳ ಬಗ್ಗೆ ಮರೆತು ಹೋದರೆ ಕಷ್ಟ. ನಿಮ್ಮ ಬಗ್ಗೆನೇ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ. ಈಗ ಏನಾದರೂ ನಿಮಗೆ ರವಿ, ಚಂದ್ರ ಅಥವಾ ಕುಜರ ದಶೆ ಅಥವಾ ದಶಾಭುಕ್ತಿಯಾಗಿದ್ದರೆ ತುಂಬ ಹುಷಾರಾಗಿರಬೇಕು. ನಿಮಗೆ ಅಣ್ಣ ತಮ್ಮಂದಿರಿಂದ ಸ್ವಲ್ಪ ಕಷ್ಟ ಬರ್ಬೋದು. ನಿಮ್ಮ ನಂಬಿಕೆ ಇರುವ ಜ್ಯೋತಿಷರಲ್ಲಿ ಒಮ್ಮೆ ಹೋಗಿ ನಿಮ್ಮ ಜಾತಕ ತೋರಿಸಿ. ಪರಿಹಾರವಾಗಿ ನಿಮ್ಮ ತಂಗಿ ಅಥವಾ ನಿಮ್ಮ ತಂದೆಯ ತಂಗಿ ಇಂಥವರಿಗೆ ತುಂಬ ಸಹಾಯ ಅಥವಾ ಗೌರವದಿಂದ ಮಾತಾಡಿಸಿದರೂ ಸಾಕು. ಇದು ಕೂಡ ಒಂದು ಪರಿಹಾರವಾಗುತ್ತೆ ಈ ವರ್ಷ ನಿಮಗೆ. ವಿಷ್ಣು ಸಹಸ್ರನಾಮ ಪಾರಾಯಣ, ಕಡಲೆಕಾಳು, ಬೆಲ್ಲ, ಉದ್ದು ದಾನ ಕೊಟ್ಟರೆ ಒಳ್ಳೆಯದು. ಗುರುಚರಿತ್ರೆ ಪಾರಾಯಣ ಮಾಡ್ತಾ ಇರಿ. ಗಂಗಾ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ಲಕ್ಷ್ಮೀ ಜೊತೆ ನಾರಾಯಣರ ಪೂಜೆ ಮಾಡಿದರೆ ಸಂಪತ್ ಸೌಭಾಗ್ಯ ಅಭಿವೃದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಸ್ನೇಹಿತರೆ ನಮಸ್ಕಾರ. ಮಿಥುನ ರಾಶಿಯ ಗುರುಬಲ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ್ರಿ. 2025ರಲ್ಲಿ ಈ ಮಿಥುನ ರಾಶಿಯ ಗುರುಬಲದ ಜೊತೆಗೆ ಶನಿ ರಾಹು ಕೇತುವಿನಿಂದ ಏನು ಬದಲಾವಣೆ ಆಗುತ್ತೆ ಎಂಬುದನ್ನು ಕೂಡ ತಿಳ್ಕೊಂಡ್ರಿ. ಕಮೆಂಟ್ಸ್ ಲೈಕ್ ಬರ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮ್ಮ ಎಲ್ಲ ಫ್ರೆಂಡ್ಸ್ಗಳೊಂದಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.